ಅದು ಒಂದು ಚಿಕ್ಕ ಗ್ರಾಮ. ಅಲ್ಲಿ ಫಕೀರ್ ವೇಷದಲ್ಲಿ ಭಿಕ್ಷೆ ತೆಗಿತಾ ಇದ್ದಿದ್ದು ಸಾಕ್ಷಾತ್ ಆ ಸಾಯಿಬಾಬಾ ಅನ್ನುವ ವಿಷಯ ಆ ಊರಲ್ಲಿದ್ದ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ಗರ್ಭಿಣಿ ಹಸುವಿಗೆ ಮಾತ್ರ ಅದು ಗೊತ್ತಾಯ್ತು. ಆ ದಿನದಿಂದ ಅದು ಸ್ನಾನ ಮಾಡಿ ಒಂದು ಹೂ ತಗೊಂಡ್ ಬಂದು ಅದನ್ನ ಆ ಫಕೀರ್ ಮುಂದ್ಗಡೆ ಇಡ್ತಾ ಇತ್ತು ಆ ಹಸು. ಚೆನ್ನಾಗಿರು ಮಗಳೇ, ಹಾಗಂತ ಆಶೀರ್ವಾದ ಮಾಡಿದ ತಕ್ಷಣ ಅಲ್ಲಿಂದ ಆ ಗರ್ಭಿಣಿ ಹಸು ನಗಾಡ್ಕೊಂಡು ಹೋಗ್ತಾ ಇತ್ತು. ಹಾಗೆ ದಿನಗಳು ಹೋಗ್ತಾ ಇತ್ತು. ಅದೇ ಊರಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿನೂ ಇದ್ದ. ಅವನಿಗೆ ಪ್ರೀತಿ, ಕರುಣೆ, ತಾಳ್ಮೆ ಇದ್ಯಾವುದೋ ಖಂಡಿತ ಇರಲ್ಲ. ಅಂತಹ ಮನಸ್ಸಿರೋನು ಅವನು. ಯಾವಾಗ್ಲೂ ಅವನು ಕೋಪದಿಂದಾನೇ ಇರ್ತಿದ್ದ. ಯಾರತ್ರನೂ ಅವನು ಸರಿಯಾಗಿ ಮಾತಾಡೋದೂ ಇಲ್ಲ. ಅವನ ಹೊಲದ ಹತ್ರ ಬಂದು ಅವನು ನೋಡ್ತಾ ಇದ್ದ. ಅವನ ಬೆಳೆಗಳನ್ನ ತಿಂತಾ ಇದ್ದ ಆ ಗರ್ಭಿಣಿಯ ಹಸುವನ್ನು ಅವನು ನೋಡ್ದ. ಆದ್ರಿಂದ ಒಂದ್ ಕೋಲ್ ತಗೊಂಡು ತುಂಬಾ ಕೋಪದಿಂದ ಅಲ್ಲಿಗೆ ಬಂದ. ಅವನ ಕೈಯಲ್ಲಿದ್ದ ಕೋಲಿಂದ ಅವನು ತುಂಬಾ ಜೋರಾಗಿ ಹೊಡಿತಾ ಇದ್ದ. ಹಸು ಆ ನೋವನ್ನ ತಡ್ಕೊಳಕ್ಕಾಗ್ಲಿಲ್ಲ. ಆವಾಗ ಗರ್ಭಿಣಿ ಹಸು ಹೀಗೆ ಹೇಳಿತು, ಸಾಯಿನಾದ, ನನ್ನನ್ನ ಕಾಪಾಡಪ್ಪ. ಹಾಗಂತ ಹೇಳಿದ ತಕ್ಷಣ ಫಕೀರ್ ವೇಷದಲ್ಲಿದ್ದ ಸಾಯಿಬಾಬಾ ಅದರ ಮುಂದ್ಗಡೆ ಪ್ರತ್ಯಕ್ಷವಾದ್ರು. ಇಲ್ಲೋಡಿ ದೊಡ್ಡವ್ರೆ, ದಯವಿಟ್ಟು ಇದನ್ನ ಕೊನೆ ಸಲ ಅಂತ ನನ್ನನ್ನ ಬಿಟ್ಬಿಡಿ. ನಾನು ಇನ್ನೊಂದ್ಸಲ ಖಂಡಿತ ನಿಮ್ ಹೊಲಕ್ಕೆ ಬಂದು ಹುಲ್ಲು ತಿನ್ನಲ್ಲ. ಅದಕ್ಕೆ ಫಕೀರ್ ಬಾಬಾ ಕೂಡ, ಬಿಟ್ಬಿಡಪ್ಪ, ಯಾಕಷ್ಟು ಜೋರಾಗಿ ಹೊಡಿತಾ ಇದೀಯಾ, ಕ್ಷಮಿಸ್ಬಿಡು ಅಂತ ಬೇಡ್ಕೊಳ್ತಾ ಇದೆ ಅಲ್ವಾ. ನನ್ನಿಂದ ಆಗಲ್ಲ. ನನ್ ಬೆಳೆ ಎಲ್ಲ ನಾಶ ಮಾಡಿರೋದು ಈ ಹಸುನೇ ಅಲ್ವಾ, ಅದನ್ನ ಯಾರು ವಾಪಸ್ ಕೊಡ್ತಾರೆ? ನಾನು ಯಾವಾಗೆಲ್ಲ ಈ ಹಸುನ ನೋಡ್ತೀನೋ ಆವಾಗೆಲ್ಲ ಖಂಡಿತ ನನ್ನ ಕೈಯಲ್ಲಿದ್ದ ಕೋಲಿಂದ ಹೊಡಿತೀನಿ. ಹಾಗಂತ ಹೇಳಿ ಅವನು ಕೋಪದಿಂದ ಅದರ ಹೊಟ್ಟೆಗೆನೆ ಹೊಡಿತಾ ಇದ್ದ. ಅಯ್ಯ, ಹೊಟ್ಟೆಗೆ ಮಾತ್ರ ದಯವಿಟ್ಟು ಹೊಡಿಬೇಡಿ. ನಾನು ಮೊದಲನೇ ಸಲ ತಾಯಿ ಆಗ್ತಾ ಇದ್ದೀನಿ. ಹೊಟ್ಟೆಲಿ ಮಗು ಇದೆ. ನನ್ ಮಗುಗೆ ನೀವು ಹೊಡೆಯೋದ್ರಿಂದ ತೊಂದರೆ ಆಗುತ್ತೆ. ಹಾಗಂತ ಕೇಳ್ಕೊಳ್ತಾ ಇತ್ತು ಆ ಹಸು. ಎಷ್ಟೇ ಕೆಂಜಿ ಕೇಳ್ಕೊಂಡ್ರು ಕೂಡ ವೀರಯ್ಯ ಮನಸ್ಸು ಕರಗ್ಲೇ ಇಲ್ಲ. ಆ ಹಸುನ ಅವನು ಜೋರಾಗಿ ಹೊಡಿತಾ ಇದ್ದ. ಹಸು ಜೋರಾಗಿ ಅಳ್ತಾ ಇತ್ತು. ವೀರಯ್ಯ ಹೊಡೆದು ತುಂಬಾನೇ ಸುಸ್ತಾಗ್ಬಿಟ್ಟ. ಇನ್ನು ನನ್ ಕಣ್ಮುಂದೆ ಎಲ್ಲಾದ್ರೂ ಕಾಣಿಸ್ಕೊಂಡೆ ಅಂದ್ರೆ ಖಂಡಿತ ನಾನಿನ್ನ ಸುಮ್ನೆ ಬಿಡದೇ ಇಲ್ಲ. ಬೇಗ ಇಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬಿಡು. ಹಾಗಂತ ಹೇಳಿದ ತಕ್ಷಣ ಪಾಪ ಆ ಹಸು ಜೋರಾಗಿ ಅಳುತ್ತಾ ದಾಹವಾಗಿ ಇರೋದ್ರಿಂದ ಅಲ್ಲಿಂದ ನದಿ ಹತ್ರ ಹೋಯ್ತು. ಆವಾಗ ಫಕೀರ್ ಬಾಬಾ ಕೂಡ ಆ ಗರ್ಭಿಣಿ ಹಸುವಿನ ಹಿಂದೆನೇ ಹೋದ್ರು. ಆವಾಗ ಆ ಹಸು ಜೋರಾಗಿ ಅಳ್ತಾ ಇತ್ತು. ಅವನೊಬ್ಬ ಮೂರ್ಖನ್ ತರ ಕಾಣಿಸ್ತಾ ಇದ್ದಾನೆ. ಸ್ವಲ್ಪ ಹುಲ್ಲು ತಿಂದಿದ್ದಕ್ಕೆ ನನ್ನನ್ನ ಹೀಗೆಲ್ಲ ಹೊಡಿತಿದ್ದಾನೆ. ಸಾಯಿನಾದ, ನನಗ್ ಗೋವಾಗ್ತಿದೆ. ದಯವಿಟ್ಟು ನನ್ನನ್ನ ಕಾಪಾಡಪ್ಪ. ಹಾಗಂತ ಗರ್ಭಿಣಿ ಹಸು ತುಂಬಾ ಬೇಜಾರ್ ಮಾಡ್ಕೊಂಡು ಫಕೀರ್ನ ನೋಡಿ ಬೇಡ್ಕೊಂಡಾಗ ಆ ಗರ್ಭಿಣಿ ಹಸುವಿನ ಮುಂದ್ಗಡೆ ನಿಂತ್ಕೊಂಡಿರೋ ಫಕೀರ್ಗೆ ಹಸು ಏನ್ ಹೇಳ್ತಿದೆ ಅನ್ನೋದು ಮಾತ್ರ ಅರ್ಥನೇ ಆಗ್ಲಿಲ್ಲ. ಸಾಯಿನಾದ, ಯಾಕಪ್ಪ ಹಾಗೆ ನೋಡ್ತಾನೆ ಇದೀಯಾ? ಈ ನೋವಿಂದ, ಈ ಗಾಯದಿಂದ ನನ್ನನ್ನ ಕಾಪಾಡು. ನೋವು ತಡ್ಕೊಳಕ್ಕಾಗ್ತಿಲ್ಲ. ಹಾಗಂತ ಹಸು ಬೇಡ್ಕೊಳ್ತಾ ಇತ್ತು. ಆವಾಗ ಬಾಬಾ ಮಾತ್ರ ಆ ಗರ್ಭಿಣಿ ಹಸುನ ನೋಡ್ತಾ ಇದ್ರು. ನಾನು ಸಾಯಿನಾದನ? ನಿನ್ನನ್ನ ನಾನ್ ಕಾಪಾಡ್ಬೇಕಾ? ನೀನೇನಾದ್ರೂ ಹಗಲ್ ಕನಸು ಕಾಣ್ತಾ ಇದೀಯಾ? ನಾನು ಫಕೀರ್ ಬಾಬಾ. ಮನೆ ಮನೆಗೂ ಹೋಗಿ ಭಿಕ್ಷೆ ತಗೊಂಡು ಬಾಳ್ತಾ ಇರೋನು ನಾನು. ಅದಕ್ಕೆ ಹಸು, ಇಲ್ ನೋಡಪ್ಪ ಸಾಯಿನಾದ, ನೀನು ಫಕೀರ್ ವೇಷದಲ್ಲಿರುವ ಆ ಸಾಯಿಬಾಬಾ ಅನ್ನೋದು ನಾನು ಯಾವಾಗ್ಲೂ ತಿಳ್ಕೊಂಡೆ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಹಾಗಂತ ಹೇಳಿದ ತಕ್ಷಣ ಫಕೀರ್ ಬಾಬಾಗೆ ಎಲ್ಲ ವಿಷಯನೂ ಅರ್ಥ ಆಯ್ತು. ಆ ಹಸು ನಮ್ಮನ್ನ ಕಂಡುಹಿಡ್ತಿದೆ ಅಂತ. ಆದ್ರೆ ಒಂದು ಹಸು ಹೇಗೆ ನಮ್ಮನ್ನ ಕಂಡುಹಿಡಿತು ಅನ್ನೋದು ಮಾತ್ರ ಅರ್ಥ ಆಗ್ಲಿಲ್ಲ. ಇನ್ನು ಆ ಹಸುವಿನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ, ನಾವು ಇದೇ ವೇಷದಲ್ಲಿ ಇರಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿದ್ರು ಬಾಬಾ. ತಕ್ಷಣ ಫಕೀರ್ ವೇಷದಲ್ಲಿ ಇದ್ದ ಬಾಬಾ ಸಾಕ್ಷಾತ್ ಆ ಸಾಯಿನಾಥನ ರೂಪಕ್ಕೆ ಬದಲಾದ್ರು. ಅದನ್ನು ನೋಡಿದ ಗರ್ಭಿಣಿ ಹಸು ತುಂಬಾನೇ ಸಂತೋಷಪಟ್ಟು ತಲೆ ಬಗ್ಗಿ ಕಾಲನ್ನ ಮಡಚಿ ಆ ಸ್ವಾಮಿಗೆ ನಮಸ್ಕಾರ ಮಾಡಿದ್ಲು. ಆ ನಿಮಿಷ ಸಾಯಿನಾಥನ ದರ್ಶನ ಸಿಕ್ಕಿದ್ದನ್ನು ನೋಡಿ ಆ ಹಸು ತುಂಬಾನೇ ಸಂತೋಷಪಟ್ಟಿತು. ಆವಾಗ ಆ ಹಸು, ನಾನು ಧನ್ಯರಾದೆ ಸಾಯಿನಾಥ. ನಿಮ್ಮ ಈ ಸ್ವರೂಪವನ್ನು ನೋಡುವ ಆ ಭಾಗ್ಯ ನನಗ್ ಮಾತ್ರ ಸಿಕ್ಕಿದೆ. ನಾನು ಹೊಲದ ಹತ್ತಿರ ಕಷ್ಟಪಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ನೀವು ನನಗೋಸ್ಕರ ಅಲ್ಲಿಗೆ ಬಂದಿದ್ದೀರಾ ಅಲ್ವಾ? ಅದು ನನಗ್ ಚೆನ್ನಾಗಿ ಅರ್ಥ ಆಯ್ತು. ಅದನ್ನು ಕೇಳಿ ಸಾಯಿಬಾಬಾ, ಹೌದು ಮಗಳೇ, ನನಗೆ ಚೆನ್ನಾಗ್ ಗೊತ್ತು. ಭಕ್ತರ ಜೊತೆ ಯಾವಾಗ್ಲೂ ನಾವೂನು ಒಟ್ಟಿಗೆ ಇದ್ರೇನೆ ಅವರ ಕಷ್ಟಗಳು ಏನು, ಅವರ ಸಂಕಟಗಳು ಏನು ಅನ್ನೋದು ನಮಗ ಅರ್ಥ ಆಗೋದು. ಆವಾಗ್ಲೇ ಭಕ್ತರನ್ನ ಕಾಪಾಡ್ಕೊಳಕ್ಕಾಗುತ್ತೆ. ಹೌದು ಸಾಯಿನಾಥ. ಅದಕ್ಕೆ ಸಾಯಿಬಾಬಾ, ಇವಾಗ ನಾನು ನಿನ್ನನ್ನು ಕೂಡ ಕಾಪಾಡಕ್ ಬಂದಿದ್ದೀನಿ. ಅದಕ್ಕೋಸ್ಕರನೇ ಅಲ್ವಾ ಆವಾಗ್ಲಿಂದ ನಿನ್ ಹಿಂದೆನೆ ನಾನು ಬರ್ತಾ ಇರೋದು. ನೀನು ಇವಾಗ ಗರ್ಭಿಣಿಯಾಗಿದ್ಯಾ, ಅದು ಅಲ್ಲದೆ ನೀನು ನನ್ನ ಭಕ್ತೆ.
ನಿನ್ನ ನಾನು ಯಾವಾಗ್ಲೂ ನೋಡ್ಕೊಳ್ಳೇಬೇಕು ಅಲ್ವಾ? ಅದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ಹಸು, ನಾನು ಇದನ್ನು ಕೇಳಿ ಧನ್ಯರಾದೆ ಸ್ವಾಮಿ. ಕಷ್ಟಪಡಬೇಡ ಮಗಳೇ, ನಿನ್ನ ನೋವೆಲ್ಲ ಇವಾಗ ಗುಣ ಆಗುತ್ತೆ. ಹಾಗೇನೆ ನಿನಗೆ ತುಂಬಾ ಇಷ್ಟವಾದ ಒಬ್ಬ ವ್ಯಕ್ತಿನ ಬುದ್ಧಿವಂತನಾಗಿ ಶ್ರೀಮಂತನಾಗಿ ಮಾಡುವ ಒಂದು ವರನ ಕೊಡ್ತಾ ಇದ್ದೀನಿ. ಹಾಗಂತ ಹೇಳಿ ಸಾಯಿಬಾಬಾ ಅಲ್ಲಿಂದ ಮಾಯವಾದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ವೀರಯ್ಯ ಆಸೆಪಟ್ಟ ಹಾಗೆ ಅವನ್ ಬೆಳೆ ಸಿಗ್ಲೇ ಇಲ್ಲ. ಅವನು ಅದನ್ನ ನೋಡಿ ಬೇಜಾರು ಮಾಡ್ಕೊಳ್ತಿದ್ದ. ಹೊಳೆದ ಹತ್ತಿರ ನಿಂತ್ಕೊಂಡು ಕಣ್ಣೀರು ಬಿಡ್ತಾ ಇದ್ದ. ಆವಾಗ ನಾನು ಆ ಗರ್ಭಿಣಿ ಹಸುನ ಹೊಡೆದೆ ಅಲ್ವಾ, ಅದಕ್ಕೆ ಇರ್ಬೋದು ದೇವ್ರು ನನಗಿಷ್ಟು ದೊಡ್ಡ ಶಿಕ್ಷಣ ಕೊಟ್ಟಿರೋದು. ಹಾಗಂತ ಅಂದ್ಕೊಂಡು ಕಷ್ಟಪಡ್ತಿದ್ದ ವೀರಯ್ಯನಿಗೆ ಆವಾಗ ಆ ಗರ್ಭಿಣಿ ಹಸು ನೆನಪಾಯಿತು. ಆವಾಗ ವೀರಯ್ಯನ ಹತ್ತಿರ ಆ ಹಸು ಬಂತು. ಆ ಹಸುನ ನೋಡಿದ ತಕ್ಷಣ ವೀರಯ್ಯನಿಗೆ ಅರ್ಥ ಆಯ್ತು. ಅವನು ಕ್ಷಮಾಪಣೆ ಕೇಳ್ದ. ಆವಾಗ ಆ ಹಸು ಈ ರೀತಿ ಹೇಳಿತು, ನಿನ್ನಲ್ಲಿ ಈ ಬದಲಾವಣೆ ಬಂದಿದ್ದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗದ್ ಸಾಕು. ನೀನು ಚೆನ್ನಾಗಿ ಬದುಕಿ 4 ಜನರನ್ನ ಬದುಕಿಸ್ಬೇಕು. ಹಾಗೆ ನಡ್ಕೊಳ್ತೀಯಾ? ಹಾಗಂತ ವೀರಯ್ಯನ ಆ ಹಸು ಕೇಳಿತು. ಅದಕ್ಕೆ ವೀರಯ್ಯ, ನಡ್ಕೊಳ್ತೀನಮ್ಮ. ನಿಜವಾಗ್ಲೂ ಇವಾಗ ನಾನು ಮಾಡಿದ ತಪ್ಪು ನನಗೆ ಅರ್ಥ ಆಗಿದೆ. ಆ ಹಸು ಕಣ್ಣನ್ನು ಮುಚ್ಕೊಂಡು ವೀರಯ್ಯನನ್ನು ಶ್ರೀಮಂತನಾಗಿ ಬದಲಾಯಿಸ್ತು. ಆ ದಿನದಿಂದ ವೀರಯ್ಯ ಎಲ್ರಿಗೂ ಸಹಾಯ ಮಾಡ್ತಿದ್ದ. ಯಾರೇನೇ ಕೇಳಿದ್ರು ಇಲ್ಲ ಅಂತ ಹೇಳದೆ ಅವನತ್ರ ಏನಿದೆಯೋ ಅದನ್ನ ಕೊಟ್ಟು ಕಳಿಸ್ತಾ ಇದ್ದ. ಆ ಹಸು ಇವಾಗ ಅವನ ಜೊತೆನೇ ಇತ್ತು. ಆ ದಿನದಿಂದ ಆ ಹಸುನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ವೀರಯ್ಯ.